ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ನೀವು ಇವಾಗ ಹೆಂಗೂ ಹೊಸ ವರ್ಷ ಬರ್ತಾ ಇದೆ, ಎಲ್ಲ ಎಡಿಟ್ ಮಾಡಬೇಕು ಅಂತ ಕಾಯ್ತಾ ಕೂತಿದ್ದೀರಾ ಅಂತ ನನಗೆ ಗೊತ್ತು. ಆದರೂ ಎಡಿಟಿಂಗ್ ಯಾವ ಥರ ಈಸಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಾವು ಹಾಕೋ ಫಸ್ಟ್ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ನಿಮಗೆ ಸಿಗುತ್ತೆ. ಬನ್ನಿ ಯಾವ ಥರ ಎಡಿಟ್ ಮಾಡೋದು, ಅದು 10 ನಿಮಿಷದೊಳಗೆ ಒಳ್ಳೆ ಎಡಿಟಿಂಗ್ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ನೀವು ಎಡಿಟ್ ಮೋಷನ್ ಓಪನ್ ಮಾಡ್ಕೊಳ್ಳಿ. ನಾವು ಎಡಿಟ್ ಮೋಷನಲ್ಲೇ ತಿಳಿಸ್ಕೊಡ್ತಾ ಇರೋದು ಇವತ್ತು ಯಾವ ಥರ ಮಾಡೋದಂತ. ಓಕೆ, ಓಪನ್ ಮಾಡ್ಕೊಂಬಿಟ್ಟು ನಿಮಗೆ ಕೆಳಗಡೆ ನಾನು ಪ್ರೀಸೆಟ್ಟು ಮತ್ತು ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ, ನೀವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ, ನೋಡ್ತಾ ಇದ್ದೀರಾ. ಈಗ ಇಲ್ಲಿ ಏನಿದೆ ಪ್ಲಸ್ ಅಂತ ಇದೆ, ಅದ್ರ ಪಕ್ಕದಲ್ಲಿ ಒಂದು ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಕ್ಯಾಮ್ರಾ ಇದೆಯಲ್ಲ, ಅದನ್ನು ಆನ್ ಮಾಡ್ಕೊಳ್ಳಿ. ಫಸ್ಟು ಈ ವಿಡಿಯೋ ಹೆಂಗೆ ಬರುತ್ತೆ ಅಂತ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಈಗ ಪ್ಲೇ ಮಾಡ್ತೀನಿ. ಇದೆಲ್ಲ ಆ್ಯಡ್ ಮಾಡಿರ್ತೀನಿ, ಜಸ್ಟ್ ನಿಮ್ಮ ಫೋಟೋ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಸಾಕು. ಓಕೆನಾ ಜಸ್ಟ್ ನಿಮ್ಮ ಫೋಟೋ ಆ್ಯಡ್ ಮಾಡಿಬಿಟ್ರೆ ಓಕೆ, ಸೆಟ್ ಆಗೋಗುತ್ತೆ. ಓಕೆನಾ, ಎಲ್ಲರೂ ಕೇಳ್ತಾರೆ ಯಾವ ಥರ ಎಡಿಟ್ ಮಾಡಿದ್ರಿ ಏನು ಅಂತ. ನೋಡಿ ಯಾವ ಥರ ಇದೆ ಅಂತ. ಓಕೆನಾ, ಈ ಥರ ಬರ್ತಾಯಿದೆ. ಓಕೆ, ಇವಾಗ ನೋಡ್ತಾ ಇದ್ದೀರಾ, ನಾನು ಇವೆಲ್ಲ ಕಾಪಿ ಮಾಡ್ಕೊತೀನಿ ಒಂದು ಟೈಮು. ನೋಡ್ತಾ ಇದ್ದೀರಾ, ಇಲ್ಲಿ ಕಾಪಿ ಲೇಯರ್ 16 ಅಂತ ಇದೆಯಲ್ಲ, ಅದು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇದ್ದೀರಾ, ನಾನು ಬ್ಯಾಕ್ ಬರ್ತಾಯಿದ್ದೀನಿ. 16:9 ರೇಷಿಯೋ ತೊಗೊತಾ ಇದ್ದೀನಿ. ತೊಗೊಂಡ್ಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ಪ್ರೀಸೆಟ್ಟು 16 ಲೇಯರ್ಸ್ ಅಂತ ಇದೆಯಲ್ಲ, ಅದು ಕ್ಲಿಕ್ ಮಾಡಿ. ನೋಡ್ತಾ ಇದ್ದೀರಾ ಇಲ್ಲದೆ ಮತ್ತೆ ಅದೇ ಬಂತು. ನೋಡ್ತಾ ಇದ್ದೀರಾ ಇಲ್ಲಿ ಜಸ್ಟ್ ಏನು ಮಾಡಬೇಡಿ, ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ಫೋಟೋ ಎಲ್ಲಿ ಆ್ಯಡ್ ಆಗಿರುತ್ತೆ ನೋಡಿ, ಇಲ್ಲಿ ಫೋಟೋ ಆ್ಯಡ್ ಆಗಿದೆ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಗ್ಯಾಲರಿಯಲ್ಲಿ ಯಾವ್ದಾರು ಫೋಟೋ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ, ನಾನು ಆ್ಯಂಗಲ್ ಚೇಂಜ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಇಲ್ಲಿ ಈ ಆ್ಯಂಗಲ್ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಇದ್ರಾಗಿದೆ. ಓಕೆನಾ, ಇವಾಗ ನೋಡ್ತಾ ಇದ್ದೀರಾ ಈ ಫೋಟೋ ಅಲ್ಲಿ ಬರಬೇಕೀಗ. ನೋಡ್ತಾ ಇದ್ದೀರಾ ಈ ಆ್ಯಂಗಲ್ ಇತ್ತು, ಇವಾಗ ಈ ಆ್ಯಂಗಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಾ, ನಿಮ್ಮ ಫೋಟೋನು ಇದೇ ಥರ ಗ್ಯಾಲರಿಲಿದ್ದರೆ ನೀವು ರಿಮೂವ್ ಮಾಡ್ಕೊಳ್ಳಿ ಫಸ್ಟು. ಅಂದರೆ ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಂಡು ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋ. ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ, ಈಗ ನಾನು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಈಗ ಆ ಫೋಟೋ ಹೆಂಗೆ ಆ್ಯಡ್ ಆಗಿದೆ ಅಂತ ನೋಡಿ. ಈಗ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಕ್ಯಾಮ್ರಾ ಇದೆಯಲ್ಲ, ಇದು ಆನ್ ಮಾಡಲಿಲ್ಲ ಅಂದರೆ ಏನೂ ತೋರಿಸಲ್ಲ. ನೋಡ್ತಾ ಇದ್ದೀರಾ, ಈಗ ನೋಡಿ ಯಾವ ಥರ ಬರುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಓಕೆನಾ, ಅದೇ ಥರ ನೋಡ್ತಾ ಇದ್ದೀರಾ ಇಲ್ಲಿ ಬರ್ತಾಯಿದ್ದೀರಾ, ಇವೆಲ್ಲ ನಿಮಗೆ ಡೈರೆಕ್ಟಾಗಿ ನಾನು ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಜಸ್ಟ್ ಏನಿಲ್ಲ, ಅದನ್ನು ನೀವು ಹೋಗಿ ಇಂಪೋರ್ಟ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಿಮ್ಮ ಫೋಟೋ ಹಾಕ್ಕೊಳ್ಳಿ ಅಷ್ಟೇ, ಮುಗಿದು ಹೋಗುತ್ತೆ ಎಡಿಟಿಂಗ್. ಓಕೆನಾ, ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲನೂ ನಾನು ಎಡಿಟ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ. ನೋಡ್ತಾ ಇದ್ದೀರಾ. ಓಕೆನಾ, ಜಸ್ಟ್ ಈ ಥರ ಮಾಡ್ಕೊಳ್ಳಿ. ನಿಮಗೇನಾದ್ರು ಇವಾಗ ಬ್ಯಾಕ್ಗ್ರೌಂಡ್ ಏನಾದ್ರು ಚೇಂಜ್ ಮಾಡ್ಕೋಬೇಕಂದ್ರೆ, ಇವಾಗ ನೀವು ಇದು ಬೇಡ, ನಿಮಗೆ ಬೇರೆ ಏನಾರು ಬೇಕು ಅಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ಕಲರ್ ಫಿಲ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಬಂದ್ಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ನಾನೀಗ ನಿಮಗೆ ತೋರಿಸ್ತೀನಿ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ಡೌನ್ಲೋಡ್ ಮಾಡ್ತಾವಿಲ್ವಾ, ಡೌನ್ಲೋಡ್ ಮಾಡಿ ಇಲ್ಲಿದೆ. ನೋಡ್ತಾ ಇದ್ದೀರಾ ಇಲ್ಲಿ
ಇಲ್ಲಿ ನಾನು ಹಲವಾರು ರಿಮೂವ್ ಮಾಡಿಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ನಾನೀಗ ಹ್ಯಾಪಿ ನ್ಯೂ ಇಯರ್ ಅಂತ ಇದೆಯಲ್ಲ ಅದನ್ನು ಹಾಕಬೇಕು, ನೋಡ್ತಾ ಇದ್ದೀರಾ. ಇದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಇದನ್ನು ಕ್ಲಿಕ್ ಮಾಡ್ತೀನಿ, ನೋಡ್ತಾ ಇದ್ದೀರಾ. ಪ್ಲಸ್ ಐಕನ್ ಕ್ಲಿಕ್ ಮಾಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಾ. ಏನಿಲ್ಲ, ಈ ಸೈಜ್ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಹಿಂಗೆ ಇಟ್ಕೊಂಡು ಇದನ್ನು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇದ್ದೀರಾ ಇಲ್ಲಿ ಜಸ್ಟ್ ಅದನ್ನು ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಆಫ್ ಮಾಡ್ಕೊಂಡಾದ್ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಜಸ್ಟ್ ಹಿಂಗೆ ಮೇಲೆ ಎತ್ತಿ ಅದನ್ನು ಸ್ವಲ್ಪ ಕೆಳಗೆತ್ತಿ ಕೆಳ ಮಾಡಿ ಹಿಂಗೆ ಸ್ವಲ್ಪ ಇದು ಮಾಡ್ಕೊಳ್ಳಿ ಒಳಗೆ. ನೋಡ್ತಾ ಇದ್ದೀರಾ ಈಗ ಯಾವ ಥರ ಬರುತ್ತೆ ಅಂತ, ನೋಡ್ತಾ ಇದ್ದೀರಾ. ಹ್ಯಾಪಿ ನ್ಯೂ ಇಯರ್ ಅಂತ ಯಾವ ಥರ ಬರುತ್ತೆ ಅಂತ. ಇವಾಗ ಜಸ್ಟ್ ಏನು ಮಾಡಬೇಡಿ, ಇದನ್ನು ಹಿಂಗೆ ಮಾಡಿ, ಇದನ್ನು ಹಿಂಗೆ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ಯಾವ ಥರ ಬರುತ್ತೆ ಅಂತ ಫೋಟೋ ವಿಡಿಯೋ. ನೋಡ್ತಾ ಇದ್ದೀರಾ ಈಗ ಯಾವ ಬರುತ್ತೆ ಅಂತ, ಹೆಂಗೆ ಬರುತ್ತೆ ಅಂತ ನೋಡಿ. ಆವಾಗಲೇ ಇದ್ದಿದ್ದು ನಾರ್ಮಲ್ ಹೋಗಿತ್ತು, ನೋಡ್ತಾ ಇದ್ದೀರಾ. ಇವಾಗ ನಾನು ಅದನ್ನು ಬ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಇವಾಗ ಮೊದಲೇ ಇದ್ದಿದ್ದು ಯಾವ್ದು ಹೇಳಿ, ಬರೀ 2024 ಅಂತ ಇತ್ತು, ನೋಡ್ತಾ ಇದ್ದೀರಾ. ಇವಾಗ ಯಾವ ಥರ ಚೇಂಜ್ ಆಗಿದೆ ನೋಡಿ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ 2024 ಅಂತ ಇದೆ. ಗೈಸ್, ಅಕಸ್ಮಾತು ಈ ವಿಡಿಯೋ ನೀವೇನಾದರೂ ಇವಾಗ ನೀವು ಎಡಿಟಿಂಗೆಲ್ಲ ಆದಮೇಲೆ ನೀವು ಎಕ್ಸ್ಪೋರ್ಟ್ ಹಿಂಗೆ ಕೊಟ್ಬಿಟ್ರೆ, ನಾರ್ಮಲಾಗಿ ಎಕ್ಸ್ಪೋರ್ಟ್ ಕೊಟ್ಬಿಟ್ರೆ ಅದು ನಿಮಗೆ ಇದು ತೋರಿಸಲ್ಲ ಗೈಸ್. ಇಲ್ಲಿದೆಯಲ್ಲ ಇದು, ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನು ಆನ್ ಮಾಡ್ಕೊಂಬಿಟ್ಟು ಇಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತ್ರ, ಕ್ಯಾಮ್ರಾ ಆಪ್ಷನ್ ಇದ್ದರೆ ಮಾತ್ರ ಈ ಥರ ತೋರಿಸುತ್ತೆ ಗೈಸ್. ಇವಾಗ ನೀವಿಗೆ ಇದು ಎಕ್ಸ್ಪೋರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ, ನೋಡ್ತಾ ಇದ್ದೀರಾ. ಎಕ್ಸ್ಪೋರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ, ಎಕ್ಸ್ಪೋರ್ಟ್ ಅಂತ ಕೊಡ್ತಾಯಿದ್ದೀನಿ, ನೋಡ್ತಾ ಇದ್ದೀರಾ. ಎಕ್ಸ್ಪೋರ್ಟ್ ಆಗ್ತಾಯಿದೆ, ವೆಯ್ಟ್ ಮಾಡಿ ಯಾವ ಥರ ಬರುತ್ತೆ ಫೈನಲ್ ವಿಡಿಯೋ ಅಂತ ಚೆಕ್ ಮಾಡೋಣ ನೋಡಿ ಯಾವ ಥರ ಇರುತ್ತೆ ಅಂತ. ವೆಯ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ವಿಡಿಯೋ ಅಂತ, ನಿಮಗೆ ಶಾಕ್ ಆಗುತ್ತೆ ಈ ರೇಂಜಿ ಮಾಡ್ಬೋದಾ ಅಂತ. ನೋಡಿ ನೀವು ಮಾಡ್ಕೊಳ್ಳಿ. ನಾನು ನಿಮಗೆ ಪ್ರಾಜೆಕ್ಟ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಲ್ಲ, ಜಸ್ಟ್ ಅದನ್ನು ಇಂಪೋರ್ಟ್ ಮಾಡಿಕೊಂಡು ನಿಮ್ಮ ಫೋಟೋ ಆ್ಯಡ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಸಾಕು ಅಷ್ಟೇ. ಸ್ವಲ್ಪ ತಲೆ ಓಡಿಸಿದ್ರೆ ನೀವು ಬೇರೆ ರೇಂಜಿಗೆ ಎಡಿಟ್ ಮಾಡ್ಬೋದು ನೋಡಿ. ಓಕೆ, ನೋಡ್ತಾ ಇದ್ದೀರಾ ನಂದು ಎಕ್ಸ್ಪೋರ್ಟ್ ಮಾಡೋಕ್ಕೆಲ್ಲ ರೆಡಿ ಆಯಿತು. ನೋಡ್ತಾ ಇದ್ದೀರಾ ಯಾವ ಥರ ಬರ್ತಾಯಿದೆ ಅಂತ ನೋಡಿ. ಹಂಗೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡ್ತಾ ಇದ್ದೀರಾ ಯಾವ ಥರ ಬಂದೈತೆ ಫೋಟೋ ಅಂತ. ನೋಡಿದ್ರಲ್ಲ ಗೈಸ್ ಯಾವ ಥರ ಇದೆ ಅಂತ ಫೋಟೋ ನೋಡಿ. ಫುಲ್ ಫೈನಲಾಗಿ ನೋಡಿ ಯಾವ ಥರ ಬರುತ್ತೆ ಅಂತ. ವಾವ್, ಸಖತ್ತಾಗಿ ಬಂದೈತೆ. ನೋಡ್ತಾ ಇದ್ದೀರಲ್ಲ, ಇದೇ ಥರ ಎಡಿಟ್ ಮಾಡಿಕೊಂಡು ಎಂಜಾಯ್ ಮಾಡಿ.